ದಾದಾ, ಸೂರ್ಯನ ಮನೆಯಿಂದ ಯಾವಾಗಲೂ ಹೊಗಳಿ ಅವನ್ನ ಅಟ್ಟಿಕೇರಿಸ್ತಾ ಇದ್ರೆ ನನ್ನ ಸಾಮ್ರಾಜ್ಯಕ್ಕೆ ಅವನೇ ವಾರಸ್ದಾರ ಅಂತ ನಿಮ್ಮ ಸಾಮ್ರಾಜ್ಯನ ಮುರಿದು ಮೂಟೆ ಕಟ್ಟಿ ನಿಮ್ಮ ಮುಖಕ್ಕೆ ಮಸಿ ಬಳಿತಾ ಇದ್ದಾನೆ. ಏನು ಬೊಗಳ್ತಾ ಇದೆಯೋ ಅದನ್ನ ನೇರವಾಗಿ ಬೊಗಳು. ನಿಮ್ಮನ್ ಬಿಟ್ಟು ಸೂರ್ಯ ಸಪರೇಟ್ ಆಗಿ ಕೇಸ್ ತಗೋತಾ ಇದ್ದಾನೆ. ಕ್ಯಾಟ್ರಾಮನ್ ಡೀಲ್ ಒಪ್ಕೊಂಡು ಜೈಲಲ್ಲಿರೋ ಮಾರಿಗುಡಿನ ಬಿಡಿಸ್ತಾ ಇದ್ದಾನೆ. ಇನ್ಮೇಲೆ ಬ್ಯಾಂಗ್ಳೂರಲ್ಲಿರೋ ಎಲ್ಲ ರೌಡಿಗಳು ನಿಮ್ಮನ್ ಬಿಟ್ಟು ಸೂರ್ಯನ ನೆರಳಲ್ಲಿರ್ತಾರೆ. ನಿಮ್ ಕತೆ ಅಷ್ಟೇ. ಹರೀಶ, ಸೂರ್ಯನ ಫಾಲೋ ಮಾಡು. ಅವನ ಆಕ್ಟಿವಿಟೀಸ್ ಬಗ್ಗೆ ನನಗೆ ತಿಳಿಸ್ತಾ ಇರು. ಈ ಮಾರಿಗುಡಿ ಬೀದಿಗೆ ಬಂದಾಯ್ತು. ಕ್ಯಾಟ್ರಾಮ, ಇವತ್ತಿಂದ ನಿನ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು. ನಾನು ಒಳಗಡೆ ಇದ್ದೀನಿ ಅಂತ ಕೊಬ್ಬಿ ಮೆರಿತಾ ಇದೆಯಾ ಹೊರಗಡೆ, ನಿನ್ನ ಇವತ್ತು ಮುಗಿಸ್ತೇ ಬಿಡಲ್ಲ. ಹಲೋ ದಾದಾ, ಸೂರ್ಯ ಮಾರಿಗುಡಿನ ಜೈಲಿಂದ ಬಿಡಿಸ್ಬಿಟ್ಟ. ಮಾರಿಗುಡಿನ ಜೈಲಿಂದ ಬಿಡಿಸ್ಬಿಟ್ನ? ಫಾಲೋ ಮಾಡು ಅವನ್ನ. ಕ್ಯಾಟ್ರಾಮನ್ ಇವತ್ತು ಕೊಚ್ಚಿ ಬಿಸಾಕ್ತೆ ಬಿಡಲ್ಲ. ಏಯ್, ಕಲಾಸೆ ಪಡೆ ಸರಿ ಅಂಗಡಿ ಐತೆ ನೋಡಿ. ವಾಟರ್ ಹಾಕೊಂಡು ಕೊಟ್ರೆ ರಾಮನ್ ಸೇರ್ನ ಕಿತ್ಕೊಂಡ್ಬಂದ್ಬಿಡ್ಬೇಕು. ಕಲಿದೆಲ್ಲ ತೆಗೆದು ಇವತ್ತು ಚಾಟ್ನ ಮಾಡ್ಬಿಡ್ತೀನಿ. ರಾಮ ನೋಡೋ, ಇದೆಲ್ಲಪ್ಪ. ಜಾಸ್ತಿ ಎಗರಾಡ್ಬೇಡ. ಜೈಲಿಂದ ಬೇಲ್ ಕೊಟ್ಟು ಬಿಡಿಸಿದ್ದು ನಿಮ್ಮಪ್ಪ ಅಲ್ಲ. ದಾದಾ, ನಡು ರೋಡಲ್ಲಿ ಮಾರಿಗುಡಿ ಕೊಲೆ ಆಗಿದೆ. ಹಲೋ. ದಾದಾ, ಕ್ಯಾಟ್ರಾಮನ್ನ ಪೊಲೀಸ್ನವರು ಎನ್ಕೌಂಟರ್ ಶೂಟ್ ಮಾಡ್ಬಿಟ್ರು. ಯಾಕೆ? ಬೆಂಗಳೂರಲ್ಲಿ ಏನ್ ನಡೀತಾ ಇದೆ? ಯಾಕೆ ನನ್ನ ಮಕ್ಕಳು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ? ಯಾರಿ ಕೊಲೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ? ಪ್ಲೀಸ್ ವೆಲ್ಕಮ್. ಥ್ಯಾಂಕ್ಸ್ ಸೂರ್ಯ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಯಾಕೆ ಸರ್? ಒಬ್ಬ ರೌಡಿಗೆ ಬೇಲ್ ಕೊಡಿಸಿ ಇನ್ನೊಬ್ಬ ರೌಡಿ ಕೈಲಿ ಡೀಲ್ ಮಾಡಿಸಿದ್ರಿ. ನಮಗೆ ಇನ್ಫಾರ್ಮೇಶನ್ ಕೊಟ್ಟು ಡೀಲ್ ಮಾಡಿದ ರೌಡಿನ ಗುಂಡಿಕ್ಕಿ ಕೊಲ್ಲೋ ಅವಕಾಶ ಮಾಡಿಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೂ ಈ ಸೊಸೈಟಿಗೂ ಒಳ್ಳೇದೇ ಮಾಡಿದ್ದೀರಾ. ಈಸ್ಟು ವೆಸ್ಟು ನಾರ್ತು ಸೌತು ಅಂತ ಏರಿಯಾನ ಹಂಚ್ಕೊಂಡು ನೀವಿಲ್ಲಿ ಆರಾಮಾಗಿದ್ದೀರಾ. ಅಲ್ಲಿ ಒಬ್ಬೊಬ್ಬ ರೌಡಿನೂ ಸಾಯ್ತಾ ಇದ್ದಾನೆ. ನಾಳೆ ನಿಮ್ಗೆ ಸ್ಕೆಚ್ ಹಾಕಿ ಸಾಯಿಸಲ್ಲ ಅಂತ ಏನ್ ಗ್ಯಾರಂಟಿ?
ನಮ್ಮನ್ ಕಂಡ್ರೆ ಸಾವು 1000 ಮೈಲಿ ದೂರದಲ್ಲಿ ಇರ್ತೈತೆ. ಅಂತದ್ರಲ್ಲಿ ನಮ್ಮನ್ ಸಾಯಿಸ ಗಂಡು ಯಾರು? ಲೇಔಟ್ ಮಂಜುನ ಡೀಲ್ ಮಾಡಕ್ ಐಡಿಯಾ ಕೊಟ್ಟು ಬ್ಯಾಡ್ರಳ್ಳಿ ರಾಮಪ್ಪನ ಬಿಡಿಸ್ತೋರು ಯಾರು? ಕ್ರಿಮಿನಲ್ ಲಾಯರ್ ಸೂರ್ಯ. ಕರೆಕ್ಟ್. ಸ್ಲಂ ಪಾಂಡಿನ ಬಿಡಿಸಿದ್ ಯಾರು? ಕ್ರಿಮಿನಲ್ ಸೂರ್ಯ. ಈಗ ಕ್ಯಾಟ್ ರಾಮಂಗ್ ಐಡಿಯಾ ಕೊಟ್ಟು ಮಾರಿಗುಡಿನ ಬಿಡಿಸ್ತೋರು ಯಾರು? ಸೂರ್ಯ. ಸೂರ್ಯ ಹ್ಯಾಂಡ್ಲ್ ಮಾಡಿದ ಎಲ್ಲಾ ಕೇಸ್ನ ರೌಡಿಗಳು ಬಿಡುಗಡೆಯಾಗಿದ್ದ ದಿನನೇ ಡೀಲ್ ಆಗೋದು. ಕೊಲೆ ಅವನೇ ಮಾಡ್ತಾ ಇದ್ದಾನ ಅಥವಾ ಮಾಡಿಸ್ತಾ ಇದ್ದಾನ ಅನ್ನೋದೇ ಡೌಟ್. ಆದ್ರೆ ರೌಡಿಗಳು ಸತ್ತಿರೋದ್ ನಿಜ ತಾನೆ? ಮೊದ್ಲೇ ಕ್ರಿಮಿನಲ್ ಲಾಯರು ಎಲ್ಲಾ ರೌಡಿಗಳನ್ನು ಡೀಲ್ ಮಾಡಿ ಬೆಂಗಳೂರಿಗೆ ಡಾನ್ ಆಗಿ ಮೆರಿಬೇಕು ಅಂತ ಸ್ಕೆಚ್ ಹಾಕೊಂಡಿದ್ರೆ ನಾಳೆ ನಿಮ್ಮನ್ನು ಎತ್ತಲ್ಲ ಅಂತ ಏನ್ ಗ್ಯಾರಂಟಿ? ನೋಡ್ರಪ್ಪ, ನೀವೆಲ್ಲ ನಮ್ ದಾದನ್ ಖಾಯಂ ಕಕ್ಷಿದಾರು ಅಂತ ಹೇಳ್ತಾ ಇದ್ದೀನಿ. ಸೂರ್ಯನ್ ಹಾಗೆ ಬಿಟ್ರೆ ನೀವೆಲ್ಲ ಕಲಾಸ್. ಒಂದ್ ಕೆಲ್ಸ ಮಾಡಿ, ನೀವೇ ಆ ಸೂರ್ಯನ ಕಲಾಸ್ ಮಾಡ್ಬಿಟ್ರೆ? ನಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಸೇವೆ ಅಗತ್ಯ ಇದೆ. ಅದಕ್ಕೆ ನಿಮ್ ಸಹಕಾರನೂ ಬೇಕು ಸರ್. ಡೆಫಿನೆಟ್ಲಿ. ಏನ್ ಮಾಡ್ತಾ ಇದ್ದೀರಾ? ಇಷ್ಟು ದಿನ ತಲೆ ಕೆಡ್ಸ್ಕೊಂಡು ಜೂಜು ಮೋಜು ಮಾಡ್ತಾ ಜನಗಳನ್ನ ಎದುರಿಸ್ಕೊಂಡು ರೌಡಿಸಂ ಮಾಡ್ತಾ ಪೊಲೀಸ್ನವ್ರ ಕಣ್ ತಪ್ಸಿ ತಾಯಿಗೊಳ್ಳೆ ಮಗನಾಗ್ದೆ, ಹೆಂಡತಿಗೊಳ್ಳೆ ಗಂಡನಾಗ್ದೆ, ಮಕ್ಕಳುಗೊಳ್ಳೆ ತಂದೆ ಆಗದೆ ರಾತ್ರಿ ಎಲ್ಲ ಸ್ಮಶಾನದಲ್ಲಿ, ಬೆಳಿಗ್ಗೆ ಎಲ್ಲ ಬಾರಲ್ಲಿ, ಮಧ್ಯಾಹ್ನ ಎಲ್ಲ ಬೀದಿಲಿ ಆಯ್ಕೊಂಡ್ ತಿಂತಾ ಇದ್ವಿ. ದೊಡ್ಡ ದೊಡ್ಡ ರೌಡಿಗಳೆಲ್ಲ ಸತ್ತು ಸ್ಮಶಾನ ಸೇರ್ಕೊಂಡ್ರು. ಆ ಡೀಲಲ್ಲಿ ನಿಮ್ ಕೈವಾಡದೆ ಅಂತ ಗೊತ್ತಾಯ್ತು. ಇನ್ಮೇಲಾದ್ರೂ ಹೊಸ ಜೀವನ ಮಾಡೋಣ ಅಂತ ತೀರ್ಮಾನ ಮಾಡಿದೀವಿ. ಮಚ್ಚು ಚೂರಿ ಚಾಕಗಳನ್ನೆಲ್ಲ ನಿಮ್ಮ ಹತ್ರ ಸರೆಂಡರ್ ಮಾಡ್ತಾ ಇದೀವಿ. ಜೀವನದಲ್ಲಿ ಯಾವತ್ತೂ ಇನ್ಮೇಲೆ ರೌಡಿಸಂ ಮಾಡಲ್ಲ ಸರ್. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ಸರ್, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಇವ್ರ ಸಮಾಜದಲ್ಲಿ ಧೈರ್ಯ ಬದುಕಕ್ಕೆ ಸಹಾಯ ಮಾಡಿ. ಖಾದಿ ಸೃಷ್ಟಿ ಮಾಡಿರೋ ರೌಡಿಸಂನ ಈ ಕಾಕಿ ಬದಲಾಯಿಸೋಕ್ಕಾಗ್ಲಿಲ್ಲ. ನ್ಯಾಯಕ್ಕಾಗಿ ಹೋರಾಡೋ ನಿಮ್ಮ ಕಪ್ ಕೋಟು ಗೆದ್ದು ಬಿಡ್ತು. ಯು ಆರ್ ರಿಯಲಿ ಗ್ರೇಟ್ ಸೂರ್ಯ. ಎಲ್ಲಿವರೆಗೂ ನೀವೆಲ್ಲ ಒಳ್ಳೆಯವರಾಗಿರ್ತೀರೋ ಅಲ್ಲಿವರೆಗೂ ನನ್ನ ಸಹಾಯ ನಿಮಗೆಲ್ಲ ಇದ್ದೇ ಇರುತ್ತೆ. ಎಕ್ಸ್ಕ್ಯೂಸ್ ಮೀ. ಸೂರ್ಯ, ಇನ್ನು ಅರ್ಧ ಗಂಟೆಯಲ್ಲಿ ನೀನ್ ನನ್ನ ಮುಂದೆ ಇರಬೇಕು. ಬರ್ತೀನಿ. ಸೂರ್ಯ, ನನ್ನ ಸಾಮ್ರಾಜ್ಯಕ್ಕೆ ಸಮಾಧಿ ಕಟ್ಟಿ ನಿನ್ನ ಸಿಂಹಾಸನ ಇಟ್ಟು ಮೆರಿಬೇಕು ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ನಿಮ್ ಮಾತಿನ ಅರ್ಥ? ಅರ್ಥನ ಅನರ್ಥ ಮಾಡ್ಕೊಂಡು ನನ್ನ ಹತ್ರ ಬರ್ತಾ ಇದ್ದ ಕೇಸ್ಗಳನ್ನ ಸಪರೇಟ್ ಆಗಿ ನೀನು ಡೀಲ್ ಮಾಡ್ತಾ ಇದೀಯಾ. ಅದು ಇಷ್ಟು ವರ್ಷ ನೀನು ನನಗೆ ಮಾಡಿದ್ದ ಸೇವೆಗೆ ದೇಹಿ ಅಂತ ಕೈ ಒಡ್ಡಿ ಬೇಡಿದ್ರೆ ಇಡೀ ನನ್ನ ಸಾಮ್ರಾಜ್ಯನ ಭಿಕ್ಷೆ ಕೊಟ್ಬಿಡ್ತಾ ಇದ್ದೆ. ದಾದಾ, ನಾಲ್ಗೆ ಹದು ಮೀರ್ತಾ ಇದೆ. ಬೇರೆ ಯಾರಾದ್ರೂ ಈ ಮಾತನ್ನ ಆಡಿದ್ರೆ ಮಾತಾಡೋ ನಾಲ್ಗೆನ, ಭಿಕ್ಷೆ ಕೊಡೋ ಕೈಗಳನ್ನ ಕತ್ತರಿಸಿ ಕಾಗೆಗಳಿಗಾಗ್ತಾ ಇದೆ. ಸೂರ್ಯ, ಕೂಗಿ ಬಿಪಿನ ರೈಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನನ್ನ ಹತ್ರ ಬಂದ್ರು ನಾನ್ ಕೇಸನ್ನ ಡೀಲ್ ಮಾಡಿದೆ. ಪಾಠ ಕಲ್ಸಿದ ಗುರಿಗೆ ಓವರ್ಟೇಕ್ ಮಾಡಿ ನಿನ್ನ ಸಾಮ್ರಾಜ್ಯ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದೀಯಾ. ಹಾಗೆ ಅಂತ ನೀವ್ ತಿಳ್ಕೊಂಡ್ರೆ ನಾನ್ ಏನು ಮಾಡಕ್ಕಾಗಲ್ಲ. ನೀನ್ ಇಲ್ದೆ ಈ ದಾದಾ ಬಾಳೋಕ್ಕಾಗಲ್ಲ ಅಂತ ನೀನು ತಿಳ್ಕೊಂಡಿದ್ರೆ ಅದು ತಪ್ಪೇ. ನಿನ್ನಂತ 100 ಸೂರ್ಯನ ಹುಟ್ಟಾಕೋ ಶಕ್ತಿ ಈ ದಾದಂಗಿದೆ. ಹುಟ್ಟಾಕೋ ಶಕ್ತಿ ನಿನಗಿದ್ದಿದ್ರೆ ನನ್ನನ್ನು ಬಿಟ್ಟಾಕಿ ಇನ್ನೊಬ್ಬ ಸೂರ್ಯನ ಹುಟ್ಟಾಕಿ ತೋರಿಸ್ತಾ ಇದ್ದೆ. ನಿಗರಾಡೋದು ಎಗರಾಡೋದು ಮಾಡ್ತಾ ಇರಲಿಲ್ಲ. ನಿನಗೂ ನಿನ್ನ ಸಾಮ್ರಾಜ್ಯಕ್ಕೂ ಗುಡ್ ಬೈ.
ನನ್ನ ಮಗನ ಉಡಾಯಿಸ್ಬಿಡ್ತೀನಿ. ನಿಮ್ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರು ಈ ಭೂಮಿ ಮೇಲೆ ಇರ್ಕೊಳ್ದು. ಏಯ್, ಮುಚ್ಕೊಂಡು ಒಳಗಿಡು. ಆತರಗಾರನ್ಗೆ ಬುದ್ಧಿ ಮಂದ ಅಂತಾರೆ. ದಾದಾ ಅದ್ ಹಾಗಲ್ಲ ದಾದಾ. ನಾನು ಸಾಕಿ ಬೆಳೆಸಿದ ಹುಡುಗ ಅವನು. ನನ್ನಷ್ಟೇ ರೋಷ ಪೌರುಷ ಇರುತ್ತೆ. ಕೋಪ ತಣ್ಣಗಾದ ಮೇಲೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ.